श्रीगुरुभ्यो नमः। सृष्टिस्थित्यप्येह नियते दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ನವಮೋಧ್ಯಾಯದಲ್ಲಿ 10ನೇ ಶ್ಲೋಕ. ಉದಪ್ಲುತಂ ವಿಶ್ವಮಿದಂ ತದಾಸೀತ್ ಯನ್ನಿದ್ರಯಾ ಮೀಲಿತಧೃಂಗ್ಯಮೀಲಯತ್ ಅಹೀಂದ್ರತಲ್ಪೇ ಅಧಿಶಯಾನ ಏಕಃ ಕೃತಕ್ಷಣಃ ಸ್ವಾತ್ಮರಥಾವನೀಹಃ. ಅಂದರೆ ಹಿಂದೆ ನೋಡಿದಂತೆ ಈ ಭಾಗವತ ಹೇಗೆ ಬಂತು ಅಂತ ಹೇಳಿದರು. ಪರಮಾತ್ಮ ಶೇಷದೇವರಿಗೆ, ಶೇಷದೇವರು ಸನತ್ಕುಮಾರಾದಿಗಳಿಗೆ, ಸನತ್ಕುಮಾರರು ಸಾಂಖ್ಯಾಯನರಿಗೆ, ಸಾಂಖ್ಯಾಯನರು ಪರಾಶರರಿಗೆ, ಪರಾಶರರು ಮೈತ್ರೇಯರಿಗೆ, ಮೈತ್ರೇಯ ವಿದುರರಿಗೆ, ಹಾಗೆ ಅಂತ. ಅದು ಶುಕಾಚಾರ್ಯರಿಗೆ ಗೊತ್ತಿತ್ತು. ಅದನ್ನ ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ ಶುಕರು. ಇಷ್ಟು ಹೇಳಿ ಆ ಭಾಗವತವನ್ನ ಏನು ವಿದುರನ ಪ್ರಶ್ನೆ ಇತ್ತು, ಆ ಪ್ರಶ್ನೆಗೆ ಉತ್ತರವಾಗಿ ಭಾಗವತವನ್ನ ಹೇಳ್ತೀವಿ ಅಂತ ಭಾಗವತ ಬಂದ ಕ್ರಮವನ್ನ ತಿಳಿಸಿ ಮೈತ್ರೇಯರು ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಪರಮಾತ್ಮ ಅವನ ವಿಚಾರಣೆ, ಅವನಿಗೆ ಶರೀರ ಇತ್ಯಾದಿಗಳು, ಸೃಷ್ಟಿಯ ವಿಚಾರ ಎಲ್ಲವನ್ನೂ ಹೇಳ್ತಾ ಇದ್ದಾರೆ ಇಲ್ಲಿ. ತತ್ರ ತಾವತ್ ಪಾದ್ಮಕಲ್ಪಂ ಇಮಂ ಶೃಣು ಇತ್ಯುಕ್ತಂ. ಮೊದಲು ಪಾದ್ಮಕಲ್ಪ ಅಂದ್ರೆ ಪದ್ಮದಿಂದ ಬ್ರಹ್ಮದೇವರು ಹೇಗೆ ಬಂದರು ಅದನ್ನ ಪಾದ್ಮಕಲ್ಪ ಅಂತ ಕರೀತಾರೆ. ಈಗ ನಾವು ನೋಡ್ತಾ ಇರೋದು ಶ್ವೇತವರಾಹ ಕಲ್ಪ. ಈಗ ನಾವು ಸಂಕಲ್ಪದಲ್ಲಿ ಹೇಳ್ತೀವಿ ನೋಡಿ, ಶ್ರೀ ಶ್ವೇತವರಾಹ ಕಲ್ಪೆ ಹಾಗೆ ಅಂತ. ಇಲ್ಲಿ ಶ್ವೇತವರಾಹನಿಂದ ಭೂಮಿ ಅದರ ಸ್ಥಾನದಲ್ಲಿ ಇಡಲ್ಪಟ್ಟಿತ್ತು. ಅದರಿಂದ ಇದಕ್ಕೆ ಇಲ್ಲೇ ಮುಂದೆ ಬರುತ್ತದೆ ಆ ವಿಚಾರವೂ ಕೂಡ. ಅದರಿಂದ ಇದನ್ನ, ಈ ಕಲ್ಪವನ್ನ ಶ್ವೇತವರಾಹ ಕಲ್ಪ ಅಂತ ಕರೀತಾರೆ. ಇಲ್ಲಿ ಮೈತ್ರೇಯರು ಹೇಳ್ತಾ ಇರುವುದು ಪಾದ್ಮಕಲ್ಪಂ ಹಾಗೆ ಅಂತ ಬರೀತಾರೆ. ಇದು ಪಾದ್ಮಕಲ್ಪದ ವಿಚಾರ, ಹಿಂದಿನ ಕಲ್ಪದ ವಿಚಾರ. ಹಿಂದಿನ ಕಲ್ಪ ಅಂದ್ರೆ ಮಧ್ಯ ಮಧ್ಯದಲ್ಲಿ ಮನ್ವಂತರ ಪ್ರಳಯ ಅಂತ ಆಗ್ತಾ ಇದೆ, ಮತ್ತು ಅನೇಕ ವಿಧವಾದ ಪ್ರಳಯಗಳು ಇದೆ. ಮನ್ವಂತರ ಪ್ರಳಯ ಅಂತ ಇದೆ, ದಿನಕಲ್ಪ ಆದ್ಮೇಲೆ ಪ್ರಳಯ ಅಂತ ಇದೆ, ಮತ್ತೆ ಮಹಾಪ್ರಳಯ ಅಂತ ಇದೆ ಅಂತ. ಮಹಾಪ್ರಳಯ ಅದು ಕೊನೆಯಲ್ಲಿ ಆಗತಕ್ಕದ್ದು. ಇದು ಮನ್ವಂತರ, ಇದು ಕಲ್ಪ, ಒಂದು ಕಲ್ಪ ಆದ ಮೇಲೆ ಬರತಕ್ಕ ಒಂದು ಪ್ರಳಯ ಹಾಗೆ ಅಂತ. ಒಂದು ದಿನಕಲ್ಪ, ಬ್ರಹ್ಮದೇವರು ಒಂದು ದಿನ ಆದ ಮೇಲೆ ಬರತಕ್ಕ ಪ್ರಳಯ ಅಂತ ಕೊಟ್ಟು. ಪಾದ್ಮಂ ಮೈತ್ರೇಯ ಮುಖೇನ ದರ್ಶಯನ್ ಶುಕಾಹ. ಈ ಪಾದ್ಮಕಲ್ಪವನ್ನ ಮೈತ್ರೇಯರ ಮುಖದಿಂದ, ಅಂದ್ರೆ ಅವರು ಉಪದೇಶ ಮಾಡಿದಂತೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ ಅಂತ. ಉದಪ್ಲುತಂ ಇತಿ ಅನೀಹ ಅಂದ್ರೆ ಉಪರತ ಜಗದ್ವ್ಯಾಪಾರ. ಪರಮಾತ್ಮ ಪ್ರಳಯ ಕಾಲದಲ್ಲಿ ಎಲ್ಲ ವ್ಯಾಪಾರವನ್ನು ಕೂಡ ನಿಲ್ಲಿಸಿಟ್ಟಿರ್ತಾನೆ, ಸ್ಥಗಿತವಾಗಿ ಇಟ್ಟಿರ್ತಾನೆ. ಸ್ವಾತ್ಮರತೌ ಸ್ವಸ್ಮಿನ್ನೇವ ರಮಣೆ, ತನ್ನಲ್ಲೇ ತಾನು ಆನಂದವನ್ನು ಪಡ್ತಾ ಇರ್ತಾನೆ. ಸದಾ ಪರಮಾತ್ಮ ಸ್ವರಮಣ ದೇವರು, ತನ್ನಲ್ಲಿ ತಾನು ಆನಂದ ಪಡುವವನು. ಬೇರೆಯವರಲ್ಲಿ ಇರೋದನ್ನು ನೋಡಿ ಆನಂದ ಪಡುವವರಲ್ಲ. ಬೇರೆಯವರಲ್ಲಿ ಹೀಗಿದೆ, ಇಷ್ಟಿದೆ, ಅಷ್ಟಿದೆ ಅಂತ ಬೇರೆಯವರಲ್ಲಿ ನೋಡಿ ಆನಂದ ಪಡುವವರಲ್ಲ ಅವರು. ಸ್ವರಮಣ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅಂತ ಸ್ವರಮಣನಾದ ಪರಮಾತ್ಮ ಕೃತಕ್ಷಣ ಲಬ್ಧ ಅವಸರ ಅಹೀಂದ್ರಾಖ್ಯೆ ತಲ್ಪೆ ಶಯ್ಯಾಂ. ಪರಮಾತ್ಮ ಶೇಷನ ಮೇಲೆ ಮಲಗಿದವನಾಗಿ, ಶಯ್ಯಾಯಾಮ್. ಆಗ ಶೇಷದೇವ್, ಅದಕ್ಕೆ ಹೇಳಿದ್ದು ಇದು ದಿನಕಲ್ಪ. ಇದು
ಮಹಾಪ್ರಳಯ ಅಲ್ಲ. ಮಹಾಪ್ರಳಯದಲ್ಲಿ ಶೇಷದೇವರು ಇರಲ್ಲ. ಲಕ್ಷ್ಮೀದೇವಿಯೇ ವಟಪತ್ರ, ಅಲ್ಲಿ ವಟಪತ್ರಶಾಹಿಯಾಗಿ ಪರಮಾತ್ಮ ಇರ್ತಾನೆ ಪ್ರಳಯದಲ್ಲಿ. ಇಲ್ಲಿ ಶೇಷನ ಮೇಲೆ ಮಲಗಿದ್ದಾನೆ ಅಂದ್ರೆ ಶೇಷದೇವರಿದ್ದಾರೆ ಅಂತ ಅರ್ಥ. ಬ್ರಹ್ಮಾಂಡದ ಹೊರಗೆ ಸೃಷ್ಟಿಯಾಗುವಾಗಲೇ ಅಹಂಕಾರ ತತ್ವ ಎಲ್ಲ ಸೃಷ್ಟಿಯಾದಾಗಲೇ ಶೇಷದೇವರೆಲ್ಲ ಬರ್ತಾರೆ ಹಾಗೆ ಅಂತ. ಶಯ್ಯಾಂ ಏಕಃ ಸರ್ವಾವತಾರೈ ಏಕೀಭೂತಃ. ಸಂದರ್ಭದಲ್ಲಿ ಏನಾಗಿತ್ತು, ಏಕಃ ಅವನೊಬ್ಬನೇ ಇದ್ದದ್ದು, ಅಂದ್ರೆ ಮೂಲ ರೂಪದಲ್ಲಿ ನಾರಾಯಣ ಒಬ್ಬನೇ ಇದ್ದದ್ದು. ಅಂದ್ರೆ ಏನರ್ಥ, ಎಲ್ಲಾ ರೂಪಗಳು ಕೂಡ, ಅವತಾರ ರೂಪಗಳು ಕೂಡ ಆ ಪರಮಾತ್ಮನಲ್ಲಿ ಐಕ್ಯವನ್ನ ಪಡೆದಿದ್ದವು ಅಂತ ಅರ್ಥ. ಮತ್ಸ್ಯಕೂರ್ಮಾದಿ ಎಲ್ಲಾ ರೂಪಗಳು ಕೂಡ ಅವನಲ್ಲಿ ಐಕ್ಯವಾಗಿ ಇತ್ತು, ಆ ಪರಮಾತ್ಮ ಒಬ್ಬನೇ ಇದ್ದದ್ದು ಅಂತ ಅರ್ಥ. ಸರ್ವ ಅವತಾರೈ ಏಕೀಭೂತಃ ಅಧಿಶಯಾನಃ ಸನ್ ಯದ್ಯಥಾ ಅಮೀಲಿತ ದೃಕ್. ಯದ್ಯಪಿ ಪರಮಾತ್ಮನಿಗೆ ನಿದ್ರೆ ಇಲ್ಲ, ಆದರೂ ಕೂಡ ನ್ಯಮೀಲಯನ್ ನೇತ್ರೇ ನಿಮೀಲಿತವಾನ್, ಕಣ್ಣು ಮುಚ್ಚಿ ಯೋಗ ನಿದ್ರೆ ಅಂತಾರೆ, ಆ ರೀತಿಯಾಗಿ ಪರಮಾತ್ಮ ಇದ್ದ ಹಾಗೆ ಅಂತ. ತದೇವಂ ವಿಶ್ವಂ ಉದಪ್ಲುತಂ ಸತ್ಯಲೋಕ ಪರ್ಯಂತಂ ಪ್ರಾಪ್ತೆ ಪ್ರಳಯಜಲೆ ಪ್ಲುತಂ ಮಗ್ನಮಾಸೀರಿತ್ತನ್ಮಯ. ಆಗ ಏನಾಯಿತು, ಸತ್ಯಲೋಕದ ತನಕ ನೀರಲ್ಲಿ ಮುಳುಗಿತ್ತಂತೆ. ಕೆಳಗಿಂದ ನೀರು ಮೇಲಕ್ಕೆ ಹೋಗ್ತಾ ಇರ್ತದೆ, ಸತ್ಯಲೋಕದ ತನಕ ನೀರಲ್ಲಿ ಮುಳುಗಿದವು. ಅಂದ್ರೆ ಎಷ್ಟು ನೀರಿರಬೇಕು ನೋಡ್ಕೊಳ್ಳಿ, ಅಷ್ಟು ನೀರಲ್ಲಿ ಪರಮಾತ್ಮ ಶೇಷಶಾಹಿಯಾಗಿ ಮಲಗಿದ್ದ ಅಂತ, ಗರ್ಭೋದಕದಲ್ಲಿ ಮಲಗಿದ್ದ. ಇದು ಪ್ರಳಯ. ತದನಂತರ ಸ್ವಂತ ಶರೀರೇರ್ಪಿತ ಭೂತ ಸೂಕ್ಷ್ಮ ಕಾಲಾತ್ಮಿಕಾಂ ಶಕ್ತಿ ಮುದೀರಯಾನಃ ಉವಾಸ ತಸ್ಮಿನ್ ಸಲಿಲೆ ಪದೇ ಸ್ವೇ ಯಥಾ ನಲೋ ದಾರುಣಿ ವೃದ್ಧವೀರ್ಯಃ. ಅಂತಃಶರೀರೆ, ತನ್ನ ಶರೀರ ಮಧ್ಯದಲ್ಲಿ, ಅರ್ಪಿತಾನಿ ಭೂತಾನಾಂ, ಎಲ್ಲಾ ಪ್ರಾಣಿಗಳು ಪರಮಾತ್ಮನ ಉದರದ ಮಧ್ಯದಲ್ಲಿ ಇದ್ದರಂತೆ. ಹೇಗಿದ್ರು, ಸ್ಥೂಲ ದೇಹಾನಾಂ ನಷ್ಟತ್ವಾತ್ ಸೂಕ್ಷ್ಮಾನಿ ಶರೀರಾಣಿ. ದೇಹ ಬಿಡುವಾಗಲೇ ಸ್ಥೂಲ ದೇಹ ಎಲ್ಲ ಒಟ್ಟೋಗಿರುತ್ತದೆ. ಅದರಿಂದ ಯಾರಿಗೂ ಸ್ಥೂಲ ದೇಹ ಇದ್ದಿಲ್ಲ, ಎಲ್ಲರೂ ಸೂಕ್ಷ್ಮ ಶರೀರದಲ್ಲೇ ಪರಮಾತ್ಮನ ಉದರದಲ್ಲಿ ಇದ್ದರು ಅಂತ. ಶರೀರಾಣಿ ಕಾಲಾತ್ಮಿಕಾಂ, ಕಾಲಾಕ್ಯಾಂ ಸಹಕಾರಿ ಶಕ್ತಿ, ಕಾಲನಾಮಕಲಾದ ಲಕ್ಷ್ಮೀದೇವಿ ಅಂತ ಅರ್ಥ. ಅವಳೇ ಸಹಕಾರ ಶಕ್ತಿ. ಆ ಕಾಲ ಟೈಮ್ ಬಂದಾಗ ಮಾಡಬೇಕು ಅಂತ ಹೇಳ್ತಾರೆ ನೋಡಿ, ಆ ಕಾಲದ ಒಂದು ಶಕ್ತಿ ಅದು. ಅದು ಪರಮಾತ್ಮನ ಮಡದಿನೇ, ಲಕ್ಷ್ಮೀದೇವಿದೆ. ಉದೀರಯಾನೋ ಜನಯನ್, ಹುಟ್ಟಿಸಿದವಳಾಗಿ, ಏನು ಕಥಂಭೂತೆ ಸಲಿಲೆ, ಸಹಕಾರಿ ಶಕ್ತಿಂ ಉದೀರಯಾನ. ಆ ಕಾಲ ಬಂದಿದೆ ಹಾಗೆ ಅಂತ, ಸೃಷ್ಟಿ ಮಾಡುವ ಸಮಯ ಬಂದಿದೆ ಅಂತ ಸೂಚನೆಯನ್ನು ಮಾಡ್ತಾ ಅಂತ ಅರ್ಥ, ಸ್ತೋತ್ರ ಮಾಡ್ತಾ. ಕಥಂಭೂತೆ ಸಲೀಲೆ, ಸ್ವೀಯೇ ಸ್ಥಾನೇ, ಸ್ವಪದೇ ಸ್ವೀಯ, ತನ್ನ ಸ್ಥಾನದಲ್ಲಿ, ಅಂದ್ರೆ ತನಗೆಂತ ಯಾವುದು ಪರಮಾತ್ಮ ಶೇಷಶಾಹಿಯಾಗಿ ಮಲಗಿದ್ದಾನೆ, ಅಲ್ಲಿ ಲಕ್ಷ್ಮೀದೇವಿ ಪಾದ ಸೇವನೆ ಮಾಡ್ತಾ ಇರುವಾಗ ಸಮಯ ಬಂತು, ಕಾಲ, ಲಕ್ಷ್ಮೀದೇವಿ ಜೊತೆಗೆ ಇದ್ದಳು ಅಂತ ಅಷ್ಟೇ ಅರ್ಥ. ಕಾಲಾತ್ಮಿಕಾಂ ಸಹಕಾರಿ ಶಕ್ತಿಂ, ಆಗ ಪರಮಾತ್ಮ ಇದು ಸೃಷ್ಟಿಕಾಲ ಬಂತು ಅಂತ ಕಾಲವನ್ನ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಬೇಕು ಅಂತ ಅದು ಪರಮಾತ್ಮನ ಇಚ್ಛೆಗೆ ಬರಬೇಕು, ಆಗ ಆ ಕಾಲ ಉದಯವಾಗ್ತದೆ. ಅದಕ್ಕೆ ಅಭಿಮಾನಿಯಾಗಿ ಲಕ್ಷ್ಮೀದೇವಿಯು ಬರ್ತಾಳೆ ಅಂತ. ಜನಯನ್, ಅದರಿಂದ ಅವನಿಗೆ ಏನಂತ ಹೆಸರು, ನಾರಾಯಣ ಶಬ್ದವಾಚ್ಯಂ. ಪರಮಾತ್ಮ ನೀರಲ್ಲಿ ಮಲಗಿದ, ನಾರ ಅಂದ್ರೆ ನೀರು, ನೀರಿನಲ್ಲಿ ಅಯನ, ಮಲಗಿದವ ಅಂತ ಅರ್ಥ. ನೀರಿನಲ್ಲಿ ಮಲಗಿದವರು ಯಾರು, ನಾರಾಯಣ ಅಂತ ಅರ್ಥ. ವೃದ್ಧವೀರ್ಯ, ಮತ್ತು ಹೇಗಿದ್ದ ಪರಮಾತ್ಮ, ವೃದ್ಧವೀರ್ಯ, ಅವನ ಶಕ್ತಿ ಯಾವುದು ಪ್ರಕಟ ಆಗ್ತಾ ಇಲ್ಲ, ಎಲ್ಲ ಗುಪ್ತವಾಗಿ ಇತ್ತು, ಒಳಗೆ ಇತ್ತು. ಪರಮಾತ್ಮನ ಶಕ್ತಿ ನಿತ್ಯ, ಅದು ಪ್ರಕಟ ಆಗ್ತಾ ಇಲ್ಲ ಅಂತ ಅಷ್ಟೇ ಅರ್ಥ. ಈ ರೀತಿಯಾಗಿ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಯಥಾ ಅನಲಹ ದಾರುಣಿ ವೃದ್ಧವೀರ್ಯ, ಕಟ್ಟಿಗೆಯಲ್ಲಿ ಅಗ್ನಿ ಅಡಕವಾಗಿ ಇರುವಂತೆ. ಅದು ಹೊರಗೆ ಬರೋದು ಯಾವಾಗ, ಮಥನ ಮಾಡಿದಾಗ. ಕಟ್ಟಿಗೆಯಲ್ಲಿ ಅರಳಿಕಟ್ಟೆ ಅಂತ ಹೇಳ್ತಾರೆ ನೋಡಿ, ಆ ಕಟ್ಟಿಗೆಯಲ್ಲಿ ಒಳಗೆ ಅಗ್ನಿ ಇರುತ್ತದೆ, ಅದರ ಮರದ ಶಾಖೆಯಂತೆ ಕಾಣಿಸ್ತದೆ ಅದಷ್ಟೇ. ಆದರೆ ಅದನ್ನು ತಿಕ್ಕಿದಾಗ ಒಳಗಿದ್ದ ಅಗ್ನಿ ಹೇಗೆ ಪ್ರಕಟಗೊಳ್ಳುತ್ತದೋ ಅದೇ ರೀತಿಯಾಗಿ ಪರಮಾತ್ಮನ ಶಕ್ತಿ ಎಲ್ಲವೂ ಕೂಡ ಒಳಗೆ ಇದೆ, ಅದು ಪ್ರಕಟ ಆಗಿಲ್ಲ ಅಷ್ಟೇ ಅಂತ ಅಷ್ಟೇ ಅರ್ಥ. ಆ ರೀತಿಯಾಗಿ ಪರಮಾತ್ಮ ಅಲ್ಲಿ ಇದ್ದ ಹಾಗೆ ಅಂತ. ಅದು
ಕಾಲಾತ್ಮಿಕಾಂ ಶಕ್ತಿಂ ಉದೀರಯಾಣ ಅಂತ ಕಾಲವನ್ನ ಸೃಷ್ಟಿ ಮಾಡುವವನಾಗಿ ಯಾವ ಯಾವ ಕಾಲದಲ್ಲಿ ಆ ಪರಮಾತ್ಮನ ಇಚ್ಛೆಯಂತೆ ಆ ಕಾಲ ಬರುತ್ತದೆ ಅಂತ ಕಾಲಗಳನ್ನ ಸೃಷ್ಟಿ ಮಾಡ್ತಾ ಇದ್ದ ಅಂತ. ಎಷ್ಟು ಹೋಯಿತು ಕಾಲ ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಚತುರ್ಯುಗಾನಾಂ ಚ ಸಹಸ್ರಮಪ್ಸು ಸ್ವಪಂಸ್ತಯೋದೀರಿತಯಾ ಸ್ವಶಕ್ತ್ಯಾ ಕಾಲಾಖ್ಯಯಾ ಸಾಧಿತ ಕರ್ಮತಂತ್ರ ಲೋಕಾನಪೀಮಾನ್ ದದೃಶೇ ಸ್ವದೇಹೇ. ಸ್ವಾಪ ಅವಧಿಂ ಎಷ್ಟೊತ್ತು ಮಲಗಿದ ಪರಮಾತ್ಮ ಅದನ್ನ ತೋರಿಸ್ತಾ ಇದ್ದಾರೆ. ದರ್ಶಯನ್ ತಸ್ಮಾತ್ ಪುನಃ ಸೃಷ್ಟಿಂ ವಕ್ತಮಾಹ, ಎಷ್ಟು ಕಾಲ ಮಲಗಿದ ಮತ್ತೆ ಯಾವಾಗ ಸೃಷ್ಟಿ ಮಾಡಿದ ಇದನ್ನ ಹೇಳ್ತಾ ಇದ್ದಾರೆ. ನೋಡಿ ಇದೆಲ್ಲ ಮತ್ತೆ ಮತ್ತೆ ನಡೆಯತಕ್ಕದ್ದು. ಸೃಷ್ಟಿ ಸ್ಥಿತಿ ಸಂಹಾರ, ಸೃಷ್ಟಿ ಸ್ಥಿತಿ ಸಂಹಾರ, ಇದು ಮತ್ತೆ ಮತ್ತೆ ನಡೆಯತಕ್ಕದ್ದು ಎಂಬ ಅದನ್ನ ತಲೆಯಲ್ಲಿ ಇಟ್ಕೋಬೇಕು ನಾವು. ಒಂದು ಕಾಲ ಬಂತು ಮುಗೀತು ಅಂತ ಅಲ್ಲ. ಅದರಿಂದ ಎಷ್ಟೊತ್ತು ನಿದ್ದೆ ಮಾಡಿದ, ನಿದ್ದೆ ಅಂದ್ರೆ ಅದೇ ನಾವು ಮಲಗಿದಂಗೆ ನಿದ್ದೆ ಅಂತ ತಿಳ್ಕೊಂಡ್ಬಿಡಬಾರ್ದು, ಯೋಗ ನಿದ್ರೆ ಇದು. ಮತ್ತೆ ಸೃಷ್ಟಿಯನ್ನ ಹೇಳ್ತಾ ಇದ್ದಾರೆ. ಚತುರ್ಯುಗಾಣ, ಅತ್ರ ಯುಗ ಶಬ್ದ ಮಹಾಯುಗ ಪರಹ. ಇಲ್ಲಿ ಯುಗ ಅಂದ್ರೆ 4 ಯುಗ ಸೇರಿದ್ದು, ಕೃತ ತ್ರೇತ ದ್ವಾಪರ ಕಲಿ 4 ಸೇರಿದ್ದು ಮಹಾಯುಗ ಅಂತ ಕರೀತಾರೆ. ಆದ್ರೆ ಇಲ್ಲಿ ಯುಗ ಅಂತ ಅಷ್ಟೇ ಕರೆದಿದ್ದಾರೆ. ಅದರಿಂದ ಚತುರ್ಯುಗ 4 ಮಹಾಯುಗ ಅಂತ ಒಟ್ಟು ಹೇಳ್ತಾ ಇದ್ದಾರೆ. ಉದೀರಿತೆಯ ತಯಾ ಜನಿತೆಯ ಅಂತ ಆ ಲಕ್ಷ್ಮೀ ದೇವಿಯಿಂದ ಸೃಷ್ಟಿ ಮಾಡಿಸಲ್ಪಟ್ಟಿಂತ ಏನಂತ, ಪೂರ್ವೋಕ್ತೆಯ ಸ್ವಶಕ್ತಿಯ ಸಹಕಾರಿಭೂತೆಯ ಲಕ್ಷ್ಮೀದೇವಿಯಲ್ಲಿ ಮತ್ತೆ ಪರಮಾತ್ಮನ ಶಕ್ತಿಯೇ ಇದೆ. ಲಕ್ಷ್ಮೀದೇವಿಯ ಶಕ್ತಿಯೂ ಕೂಡ ಪರಮಾತ್ಮನ ಅಧೀನದಿಂದಲೇ ಇರೋದು. ಅಂತ ಸಹಕಾರ ಶಕ್ತಿಯಾದ ಲಕ್ಷ್ಮೀದೇವಿಯಿಂದ ಆಸಾದಿತ ಕರ್ಮತಂತ್ರ, ಯಾವ ಜೀವರಿಗೆ ಎಷ್ಟು ಯೋಗ್ಯತೆ, ಎಷ್ಟು ಕರ್ಮ ಮಾಡಿದ್ದಾರೆ ಅಂದ್ರೆ, ಒಂದು ರೀತಿಯಾಗಿ ಯಮದೇವರಿಗೆ ಚಿತ್ರಗುಪ್ತ ಎಲ್ಲವನ್ನ ತಯಾರು ಮಾಡಿಸಿ ಕೊಡ್ತಾರೆ ನೋಡಿ. ಇಷ್ಟು ಪುಣ್ಯ ಇಷ್ಟು ಪಾಪ ಮಾಡಿದ್ದಾನೆ ಎಲ್ಲ ಸಿದ್ಧಪಡಿಸಿ ಕೊಡ್ತಾರೆ ನೋಡಿ. ಯಮದೇವರಿಗೂ ಇದೆ ಅದು. ಆದ್ರೂ ಯಮದೇವರ ಕಿಂಕರರಾಗಿ ಚಿತ್ರಗುಪ್ತ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಲಕ್ಷ್ಮೀದೇವಿ ನೋಡಿ, ಇಷ್ಟು ಜೀವರಾಶಿಗಳು ಸೃಷ್ಟಿ ಆಗಬೇಕು, ಇವರಿಗೆ ಇಷ್ಟು ಅದೃಷ್ಟ ಇದೆ ಹಾಗೆ ಅಂತಲ್ಲ ಎಲ್ಲವನ್ನು ವರದಿ ಒಪ್ಪಿಸುವಂತೆ ಪರಮಾತ್ಮನಿಗೆ ಅದನ್ನ ಸಮರ್ಪಣೆ ಮಾಡ್ತಾ ಇದ್ದಾಳೆ. ಸ್ಥಾಪಿತ ಅದೃಷ್ಟಾಖ್ಯ ಸಾಧನ. ನೋಡಿ, ನಮ್ಮ ಹುಟ್ಟಿಗೆ ಏನ್ ಕಾರಣ? ಅದೃಷ್ಟವೇ. ಅದೃಷ್ಟ ಅಂದ್ರೆ ಏನು? ಕಾಣದೇ ಇರೋದು ಅಂದ್ರೆ ಯಾವುದು? ಪಾಪ ಪುಣ್ಯಗಳು. ನಾವು ಮಾಡಿದ ಪಾಪ ಪುಣ್ಯ ಅದೇ ಹೆಂಗ ಬಂತು? ನಮ್ಮ ಯೋಗ್ಯತೆಗೆ ತಕ್ಕಂತೆ ಬಂತು. ಅದನ್ನ ಇಟ್ಕೋಬೇಕು. ನಮ್ಮ ಯೋಗ್ಯತೆ, ನಮ್ಮ ಪ್ರಾಚೀನ ಕರ್ಮ, ಅದನ್ನೇ ಪಾಪ ಪುಣ್ಯ ಅಂತ ಹೇಳ್ತೀವಿ. ಪಾಪ ಪುಣ್ಯ ಅದಕ್ಕೆ ತಕ್ಕಂತೆ ನಮಗೆ ಜನ್ಮ ಬರುತ್ತದೆ ಹಾಗೆ ಅಂತ ನೋಡಿ. ಇದು ಪ್ರಳಯ ಕಾಲ ಇದು. ಅದರಿಂದ ಇಲ್ಲಿ ಜೀವರಾಶಿಗಳು, ಪ್ರಾಣದೇವರು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವ ಕ್ರಮ ಬೇರೆ. ನಾವು ಅದನ್ನು ನೋಡಿದ್ದೇವೆ. ಪ್ರಾಣದೇವರು ಬಲಭುಜದಲ್ಲಿ ಪರಮಾತ್ಮ, ಎಡಭುಜದಲ್ಲಿ ಜೀವ, ಮತ್ತು ಆ ಶರೀರದಲ್ಲಿ ಇರತಕ್ಕ ಮನಸ್ಸು, ಅದರಲ್ಲಿ ಇಂದ್ರಿಯಗಳು ಲಯವಾಗಿರುತ್ತೆ. ಆ ಲಯವಾದ ಮನಸ್ಸನ್ನು ಹಿಡ್ಕೊಂಡು ಪ್ರಾಣದೇವರು ಹೊರಟು ಇನ್ನೊಂದು ಶರೀರಕ್ಕೆ ಹೋಗ್ತಾರೆ ಅಂತ ಜಡಭರದನ ಕಥೆಯಲ್ಲಿ ನೋಡಿದ್ದೇವೆ. ಇದು ಹಾಗಿಲ್ಲ. ಇದು ಪ್ರಳಯ ಕಾಲದಲ್ಲಿ ಎಲ್ಲರೂ ಮಲಗಿರ್ತಾರೆ ಹಾಗೆ ಅಂತ. ಅದರಿಂದ ಆ ಜೀವರು, ಪರಮಾತ್ಮನ ಉದರದಲ್ಲಿ ಇರತಕ್ಕ ಜೀವರು, ಅವರನ್ನ ಹೊರಗೆ ತರಬೇಕು. ಈಗ ಅದಕ್ಕಾಗಿ ಬೇಕಾದ ಅದೃಷ್ಟ ಇತ್ಯಾದಿಗಳನ್ನೆಲ್ಲ ಸಿದ್ಧಪಡಿಸಿ ಲಕ್ಷ್ಮಿಯು ಕೊಟ್ಲು ಅಂತ ಅರ್ಥ. ಕಾಲಾದಿ ಸಹಕಾರಿ ದರ್ಶನ ಸಮುಚ್ಚಯಾರ್ಥ ಶಬ್ದ ಆಯ್ತು. ಅದರಿಂದ ನಮ್ಮ ಹುಟ್ಟಿಗೆ ಲಕ್ಷ್ಮೀದೇವಿಯ ಪಾತ್ರ ಎಷ್ಟಿದೆ ಎಂಬ ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಹೌದು, ಆದರೂ ಕೂಡ ಪರಮಾತ್ಮನಿಗೆ ಸಹಕಾರಿಯಾಗಿ ಎಲ್ಲವನ್ನು ಅಣಿ ಮಾಡಿ ಕೊಡುವವಳು ಲಕ್ಷ್ಮೀದೇವಿ ಹಾಗೆ ಅಂತ. ಪರಮಾತ್ಮನಿಗೆ ಬೇಕಾಗಿಲ್ಲ ಲಕ್ಷ್ಮಿಯ ಸೇವೆ, ಆದರೂ ನಮ್ಮ ಮೇಲೆ ಇರುವ ಒಂದು ಕರುಣೆಯಿಂದ, ಬ್ರಹ್ಮಾದಿ ಜೀವರ ಮೇಲೆ ಇರತಕ್ಕ ಒಂದು ಕರುಣೆ ಎಷ್ಟಿದೆ ಎಂಬ ಅದನ್ನ ತಾಯಿಯಾಗಿ ನಾವು ಲಕ್ಷ್ಮಿಯನ್ನ ನೋಡಬೇಕು ಹಾಗೆ ಅಂತ. ತಸ್ಯಾತ್ಮ ಸೂಕ್ಷ್ಮಾಭಿ ನಿವಿಷ್ಟ ದೃಷ್ಟೇರಂತರ್ಗತೋರ್ಥೋ ರಜಸಾತನೀಯಾನ್ ಗುಣೇನ ಕಾಲಾನುಗತೇನ ವಿದ್ದಃ ಶುಷ್ಯಂಸ್ತದಾ ಭಿದ್ಯತ ನಾಭಿದೇಶಾತ್.
ಆದೌ ಪದ್ಮೋತ್ಪತ್ತಿ ಪ್ರಕಾರ ಮಾಹ. ಮೊದಲು ಪದ್ಮ ಹೇಗೆ ಉತ್ಪನ್ನವಾಯಿತು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ನಾಭಿ ಕಮಲದಲ್ಲಿ ಪದ್ಮ ಉತ್ಪನ್ನವಾಯಿತು ಅಂತ ಹೇಳ್ತಾರೆ. ತದಾ ಅಂದ್ರೆ ಸೃಷ್ಟಿಕಾಲೇ ಪ್ರಾಪ್ತೆ, ಸೃಷ್ಟಿಕಾಲ ಬಂದಾಗ, ಒದಗಿ ಬಂದಾಗ, ತಸ್ಯ ನಾಭಿದೇಶ ಅದಿತ್ಯನ್ಮಯ, ಪರಮಾತ್ಮನ ನಾಭಿದೇಶದಿಂದ ಕಥಂಭೂತಸ್ಯ ಆತ್ಮನಾಂ ಅಂದ್ರೆ ಜೀವಾನಾಂ ಯಾನಿ ಸೂಕ್ಷ್ಮಾಣಿ ಶರೀರಾಣಿ ತೇಷು ಅಭಿನಿವಿಷ್ಟಾಃ ಸ್ಥೌಲ್ಯಕರಣಾಭಿನಿವೇಶ ಯುಕ್ತಾಃ ದೃಷ್ಟಿ ಯಸ್ಯ. ಈ ಯಾರು ಶರೀರದಲ್ಲಿ, ಪರಮಾತ್ಮನ ಉದರದಲ್ಲಿ ಸೂಕ್ಷ್ಮ ಶರೀರದಿಂದ ಇರುತ್ತಾರಲ್ಲ ಜೀವ, ಅವರಿಗೆಲ್ಲ ಸ್ಥೂಲವಾದ ಶರೀರವನ್ನು ಕೊಡಬೇಕು ಎಂಬ ಒಂದು ಇಚ್ಛೆಯಿಂದ ದೇವರು ಅವರನ್ನ ನೋಡ್ತಾನಂತೆ. ಯಾರನ್ನ ಸೃಷ್ಟಿ ಮಾಡಬೇಕೋ ಅವ್ರನ್ನ ನೋಡ್ತಾನೆ. ಇವರೆಲ್ಲ ಉದರದಲ್ಲಿ ಇದ್ದಾರೆ, ಇವರಿಗೆಲ್ಲ ಸೂಕ್ಷ್ಮ ಶರೀರದಿಂದ ಇದ್ದಾರೆ, ಇವರನ್ನ ನಾನು ಸ್ಥೂಲ ಶರೀರ ಕೊಡಬೇಕು ಹಾಗೆಂಬ ದೃಷ್ಟಿಯಿಂದ ಅವ್ರನ್ನ ನೋಡಿದ ಪರಮಾತ್ಮ. ನೋಡಿ ಅಂತರ್ಗತಃ ಉದರಾಂತರ್ಗತಃ, ಉದರದಲ್ಲಿ, ಪರಮಾತ್ಮನ ಉದರದಲ್ಲಿ ಇದ್ದವರನ್ನ ಆತನೀಯಾನ್, ಗರ್ಭೋದಕ ರೂಪ, ಸ್ಥೂಲ ಅರ್ಥಃ ಹಾಗೆ ಅಂತ. ಆಗೇನ್ ಮಾಡಿದ, ಅದೇ ಪದ್ಮದ ಸೃಷ್ಟಿ, ಅವರನ್ನ ಸೃಷ್ಟಿ ಮಾಡಬೇಕು ಅಂತ ಮೊದಲು ಪರಮಾತ್ಮ ಕಮಲವನ್ನ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟ. ಅದರಿಂದ ಮತ್ತೆ ಬ್ರಹ್ಮಾಂಡ, ಮತ್ತೆ ಆ ಬ್ರಹ್ಮಾಂಡದಲ್ಲಿ ಇವರೆಲ್ಲ ಹೋಗ್ಬೇಕು, ಬ್ರಹ್ಮಾಂಡ ಬಂದ್ರೆ ಇವರಿಗೆ ಸ್ಥೂಲ ಶರೀರ ಸಿಗ್ತದೆ ಹಾಗೆ ಅಂತ. ಅದರಿಂದ ಅಷ್ಟು ಜೀವರನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಪರಮಾತ್ಮ ಏನ್ ಮಾಡಿದ, ಆ ಗರ್ಭೋದಕದಲ್ಲಿ ಒಂದು ವಿಕಾರ, ಒಂದು ಬದಲಾವಣೆ ಆಗುವಂತೆ ಮಾಡಿದ. ಅದೇನು ಅಂತ ಹೇಳ್ತಾರೆ ನೋಡಿ. ಕಾಲಾನುಗತೇನ, ಕಾಲಾನುಸಾರಿಣ, ಕಾಲ ಬಂದಂತೆ, ರಜಸ ರಜೋಗುಣಾನುವಿದ್ದ, ಆ ರಜೋಗುಣದಿಂದ ಆ ಗರ್ಭೋದಕದಲ್ಲಿ ಕ್ಷೋಭೆ ಉಂಟಾಯ್ತು. ಕ್ಷೋಭೆ ಉಂಟಾಯ್ತು ಅಂದ್ರೆ ಏನಾಯ್ತು ಅಂದ್ರೆ, ಈ ಮೊಸರನ್ನ ಕಡಿತೀವಿ ನೋಡಿ, ಮೊಸರನ್ನ ಕಡಿದಾಗ ಏನಾಗ್ತದೆ, ಅಲ್ಲಿರುವ ನೀರು ಇಲ್ಲೆಲ್ಲಿ ಓಡಾಡ್ತಾ ಇರ್ತದೆ ನೋಡಿ, ಅದನ್ನ ಕ್ಷೋಭೆ ಅಂತಾರೆ. ಮಥನ ಮಾಡುವಾಗ ಉಂಟಾಗುವ ಒಂದು ವಿಕಾರ ಅದು, ಆ ತರ ಒಂದು ವಿಕಾರ ಆಗ್ತದೆ ಹಾಗೆ ಅಂತ ಹೇಳ್ತಾರೆ. ಅದು ರಜೋಗುಣದಿಂದ ಆದದ್ದು. ಅದರಿಂದ ಶುಷ್ಯನ್ ವಾಯುನ ಘನೀಭವನ್ ಅಂತ ಹೇಳ್ತಾರೆ. ಅದರಲ್ಲಿ ಆ ಗರ್ಭೋದಕದಲ್ಲಿ ಏನೇನು ಸೇರಿತ್ತೋ ಸೇರಿ ಆ ವಾಯುವಿನಿಂದ, ವಾಯುದೇವರ ಒಂದು ಕ್ರಿಯೆ ಅದು. ಅದರಿಂದ ಏನಾಯ್ತು, ನೀರೆಲ್ಲ ಒಣಗಿ ಅದೆಲ್ಲವೂ ಕೂಡ ಗಟ್ಟಿ ಆಯ್ತು. ಪಾಯಸ ಹಾಲೆಲ್ಲ ಸೇರಿಸಿದ್ರೆ ಮೊದಲು ನೀರಾಗಿ ಇರ್ತದೆ, ಆಮೇಲೆ ಹೆಂಗ್ ಗಟ್ಟಿ ಆಗ್ತದೆ ನೋಡಿ. ಆ ತರ ಗಾಳಿಯಿಂದ ಒಣಗಿ ಘನೀಭವನ್ ಅಂದ್ರೆ ಗಟ್ಟಿ ಆಯ್ತು ಅಂತ ಅರ್ಥ. ಅಭಿದ್ಯತ, ಅದು ಏನಾಯ್ತು, ಪದ್ಮಾಕಾರೇನ, ಅದೊಂದು ಕಮಲದ ಆಕಾರದಲ್ಲಿ ಬಂತಂತೆ. ನಿರ್ಗತಃ ಭೂತ್, ಪರಮಾತ್ಮನ ನಾಭಿಯಿಂದ ಆ ರೀತಿಯಾಗಿ ಗರ್ಭೋದಕದಲ್ಲಿ ಇದ್ದ ಆ ನೀರು ಅದು ವಾಯುವಿನಿಂದ ಒಣಗಿಸಲ್ಪಟ್ಟು ಒಂದು ಪರಮಾತ್ಮ ಒಳಗಿದ್ದಾನೆ, ಗರ್ಭೋದಕದಲ್ಲಿ ಪರಮಾತ್ಮ ಇದ್ದಾನೆ, ನೀರಿನಲ್ಲೇ ಮಲಗಿದ್ದಾನೆ. ಆ ನೀರಿನ ಮೇಲೆ ಪದ್ಮ ಬಂತು, ಹೌದು ತಾನೆ. ಪದ್ಮ ಬರೋದು ಹೇಗೆ, ಸರೋವರದಲ್ಲಿ ಒಳಗಿಂದ ನಾಳ ಬಂದು ನಾಳದಲ್ಲಿ ಮೇಲೆ ನಮಗೆ ಪದ್ಮ ಕಾಣಿಸ್ತದೆ. ಅದೇ ತರ ಗರ್ಭೋದಕದಲ್ಲಿ ಒಳಗೆ ಪರಮಾತ್ಮ ಮಲಗಿದ್ದಾನೆ ಶೇಷಶಾಹಿಯಾಗಿ. ಅವನಿಂದ ಕಮಲದ ದಳ ಬಂದು ಹೊರಗೆ ಅಂದ್ರೆ ಮೇಲ್ಭಾಗದಲ್ಲಿ ಕಮಲ ಸೃಷ್ಟವಾಯಿತು ಅಂತ ಹೇಳ್ತಾರೆ. ಪದ್ಮಾಕಾರೇಣ ನಿರ್ಗತಃ ಅಭವತ್, ಕಮಲದ ಆಕಾರದಲ್ಲಿ ಬಂತು ಅಂತ ಅರ್ಥ. ಅತ್ರ ಅಂತರ್ಗತಃ ಅರ್ಥ ಕ ಇತಿ ನ ಪ್ರತೀಯತೆ ಇತ್ಯತಃ ಪ್ರಮಾಣೇನೈವ ದರ್ಶತಿ ಉದಕಮಿತಿ. ಅಲ್ಲಿ ತಾತ್ಪರ್ಯ ಆಚಾರ್ಯರು ಹೇಳ್ತಾರೆ, ಉದಕಂ ವಾಯುನಾ ಶುಷ್ಕಂ, ಆ ಗರ್ಭೋದಕ ನೀರು ಅದು ವಾಯುದೇವರಿಂದ ಗಾಳಿಯಿಂದ ಶುಷ್ಕವಾಯಿತು, ಒಣಗೋಯಿತು. ಭಿನ್ನಂ ಪದ್ಮಂ ಅಭೂತ್, ಇಲ್ಲಿ ಪರಮಾತ್ಮನಿಂದ ಹುಟ್ಟಿ ಬಂತು, ಪರಮಾತ್ಮನ ನಾಭಿಯಿಂದ ಪದ್ಮ ಹುಟ್ಟಿ ಬಂತು ಅಂದ್ರೆ ಏನರ್ಥ, ಭಿನ್ನಂ, ಪರಮಾತ್ಮ ಬೇರೆ ನಾಭಿ ಬೇರೆ. ಪರಮಾತ್ಮ ನಾಭಿ ಒಂದೇ ಅಂತ ತಿಳಿಬಾರ್ದು, ಪರಮಾತ್ಮ ಬೇರೆ ಜಡ ಬೇರೆ, ಅದು ಜಡಭೂತವಾದ ಒಂದು ಪದ್ಮ ಅದು ಅಂತ. ಅದರಿಂದ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ ನೋಡಿ, ಭಿನ್ನಂ ಪದ್ಮಂ ಅಭೂತ್ ಹರೇ ಹೇ, ಪರಮಾತ್ಮನ ನಾಭಿ ಕಮಲದಲ್ಲಿ ಪರಮಾತ್ಮನ ರೂಪ ಅಲ್ಲ ಅದು, ಪರಮಾತ್ಮನಿಗಿಂತ ಬೇರೆಯಾದ ಒಂದು ಜಡಭೂತವಾದ ಒಂದು ಪದ್ಮ ಬಂತು ಹಾಗೆ ಅಂತ. ಹರೇ ಹೇ ನಾಭಿದೇಶಾದ್ ಭಿನ್ನಂ ನಿರ್ಗತಂ ಅಂತ ಬರೀತಾರೆ. ತಥಾಚ ಅಂತರ್ಗತಃ ಅರ್ಥಃ ಗರ್ಭೋದಕ ರೂಪಃ ಗ್ರಾಹ್ಯಃ.
ಸ ಪದ್ಮಕೋಶಃ ಸಹಸೋದತಿಷ್ಠತ್ ಕಾಲೇನ ಕರ್ಮ ಪ್ರತಿಬೋಧಿತೇನ ಸ್ವರೋಚಿಷಾ ತತ್ ಸಲಿಲಂ ವಿಶಾಲಂ ವಿದ್ಯೋತಯನ್ನರ್ಕ ಇವಾತ್ಮಯೋನಿಃ ಉತ್ಪನ್ನಸ್ಯ ಪದ್ಮಸ್ಯ ಅಭಿವೃದ್ಧಿ ಮಾಹ. ಈ ರೀತಿಯಾಗಿ ಕಮಲ ಬಂತು. ಕಮಲ ಬಂದು ಅದು ಬೆಳೀತಂತೆ. ಹೌದು ತಾನೆ? ಕಮಲ ಆರಂಭದಲ್ಲಿ ಸಣ್ಣದಿರ್ತದೆ, ಅದು ಬೆಳೆದು 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 ದೊಡ್ಡದಾಗ್ತದೆ ನೋಡಿ. ಅದೇ ತರನೇ ಆ ಕಮಲವು ಹಾಗೆ ಆಯಿತು ಅಂತಾರೆ. ಸಹ ಪದ್ಮಘೋಷಃ ಇತಿ. ಆತ್ಮಯೋನಿಃ ಶ್ರೀ ವಿಷ್ಣುಕಾರಣಕಃ ಸಹ ಪದ್ಮಕೋಶಃ. ಪರಮಾತ್ಮನಿಂದ ಹುಟ್ಟಿ ಬಂದ ಆ ಪದ್ಮಕೋಶವು ಸಹಸಾ ದೃಷ್ಟಕರಣಾಭಾವೇಪಿ ಅದು ಬೆಳೀತು. ಅದು ಬೆಳೆಯೋದಕ್ಕೆ ಏನು ಕಾರಣ ಅದು ಗೊತ್ತಿಲ್ಲ. ದೃಷ್ಟ ಕಾರಣ ಯಾವುದೂ ಇಲ್ಲ. ಕರ್ಮ ಪ್ರತಿಬೋಧಿತೇನ ಕಾರ್ಯಜನನಾಯ, ಬ್ರಹ್ಮಾಂಡ ಸೃಷ್ಟ ಆಗಬೇಕು, ಜೀವರೆಲ್ಲ ಸೃಷ್ಟಿಸಲ್ಪಡಬೇಕು ಅಂತ ಪರಮಾತ್ಮನ ಇಚ್ಛೆ. ಅದರಿಂದ ಜೀವಾದೃಷ್ಟೈ ಉನ್ಮೀಕೀಕೃತೇನ ಕಾಲೇನ ನಿಮಿತ್ತೇನ, ಆ ಕಾಲದಿಂದ ಪ್ರಚೋದಿತವಾಗಿ ಕಾಲದ ಪ್ರೇರಣೆಯಂತೆ ಉದತಿಷ್ಠತ್ ಅಭಿವೃದ್ಧ ಅಭವತ್ ಅಂದ್ರೆ ಬೆಳೀತು ಅಂತ ಹೇಳ್ತಾರೆ. ಆ ಕಮಲ ಬೆಳೀತು. ಮತ್ತೆ ಹೇಗಿತ್ತು ಅದು? ಸ್ವರೋಚಿಷಾ ತತ್ ಸಲಿಲಂ ವಿಶಾಲಂ ವಿದ್ಯೋತಯನ್ ಅರ್ಕೈವ ಆತ್ಮಯೋನಿ ಅಂತ. ಆ ಕಮಲದ ಬೆಳಕು ಅದು ತುಂಬಾ ಚೆನ್ನಾಗಿ ಅದು ಎಲ್ಲ ಕಡೆ ಹರಡಿತ್ತು ಅಂತ ಹೇಳ್ತಾರೆ. ಸ್ವರೋಚಿಷಾ ತತ್ ಸಲಿಲಂ ವಿಶಾಲಂ, ಅದು ಶೋಭಿಸ್ತಾ ಇತ್ತು ಅಂತ, ಪ್ರಕಾಶಮಾನವಾಗಿ ಇತ್ತು ಅಂತ ಅದನ್ನು ಹೇಳ್ತಾ ಇದ್ದಾರೆ. ಅಂತ ಕಮಲ ಬೆಳೀತು ಅಂತ. ತಲ್ಲೋಕಪದ್ಮಂ ಸವು ವಿಷ್ಣು ತಲ್ಲೋಕಪದ್ಮಂ ಸವು ಏವ ವಿಷ್ಣು ಪ್ರಾವಿಶತ್ ಪ್ರಾವಿವಿಶತ್ ಸರ್ವಗುಣಾವಭಾಸಂ ತಸ್ಮಿನ್ ಸ್ವಯಂ ವೇದಮಯೋ ವಿಧಾತ ಸ್ವಯಂಭುವಂ ಯಂ ಸ್ಮ ವದಂತಿ ಸೋಭೂತ್. ತಲ್ಲೋಕಪದ್ಮಂ ಸವು ಏವ ವಿಷ್ಣು ಪ್ರಾವಿವಿಶತ್ ಸರ್ವಗುಣಾವಭಾಸಂ. ಆ ಲೋಕದಲ್ಲಿ ಅಂದರೆ ಆ ಕಮಲದಲ್ಲಿ ಪರಮಾತ್ಮ ಪ್ರವೇಶ ಮಾಡಿದನಂತೆ. ಪರಮಾತ್ಮ ಪ್ರವೇಶ ಮಾಡಿ ಆ ಕಮಲದಿಂದ ವೇದಮಯ, ಪರಮಾತ್ಮ ನಂತರ ಎಲ್ಲಾ ವೇದಗಳು ಸ್ತೋತ್ರ ಮಾಡಲ್ಪಡುವವರು ಅಂದ್ರೆ ಬ್ರಹ್ಮದೇವರು. ಅದರಿಂದ ಅವರಿಗೆ ಏನು ಹೆಸರು? ವೇದಮಯ ಅಂತ ಹೆಸರು. ರಾಯರು ಕೂಡ ಬರೀತಾರೆ ಪ್ರಾತಃ ಸಂಕಲ್ಪಕದಲ್ಲಿ, ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ. ಹಾಗೆ ಎಲ್ಲಾ ವೇದಗಳು ವಾಯುದೇವರನ್ನ ಬ್ರಹ್ಮದೇವರನ್ನ ಕೊಂಡಾಡುತ್ತವೆ ಹಾಗೆ ಅಂತ ಭಾಗವತವು ಹೇಳುತ್ತದೆ, ವೇದಮಯ ಹಾಗೆ ಅಂತ. ಮತ್ತೆ ಅವರನ್ನ ವಿಧಾತ ಅಂತ ಕರೀತಾರೆ. ಎಲ್ಲವನ್ನು ಸೃಷ್ಟಿ ಮಾಡುವುದರಿಂದ ವಿಧಾತ. ಸ್ವಯಂಭುವಂ, ಪರಮಾತ್ಮ, ಸ್ವಯಂ ಅಂದ್ರೆ ಪರಮಾತ್ಮ, ಸ್ವತಂತ್ರನಾದವ, ಸ್ವತಂತ್ರನಾದ ಪರಮಾತ್ಮನಿಂದ ಹುಟ್ಟಿ ಬಂದವರು. ಅದರಿಂದ ಅವರಿಗೆ ಸ್ವಯಂಭುವ ಅಂತ. ಯಾರನ್ನ ಸ್ವಯಂಭುವ ಅಂತೆಲ್ಲ ಕರೀತಾರಲ್ಲ, ಆ ಬ್ರಹ್ಮದೇವರು ಆ ಕಮಲದಿಂದ ಹುಟ್ಟಿ ಬಂದರು, ಸಹ ಅಭೂತ್ ಅಂತ. ಇದು ಒಟ್ಟು ವಿಚಾರ. ಇಲ್ಲಿ ಸ್ವಲ್ಪ ತಾತ್ಪರ್ಯ ಇದೆ, ಆ ತಾತ್ಪರ್ಯ ವಿಚಾರವನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮಿ ಪರಮಸುಹೃತ್.